ಮಹಿಳೆ ಸ್ತ್ರೀ. ಅವಳು ಜ್ಞಾನ, ಅವಳು ಸುಖ ಶಾಂತಿ, ಅವಳು ಫಲ ನೀಡುವವಳು, ಚೈತನ್ಯ, ಮನೆಯ ಸಮೃದ್ಧಿ. ಅವಳು ತ್ಯಾಗಮಯಿ, ಶಕ್ತಿ, ಸರಸ್ವತಿ, ಲಕ್ಷ್ಮಿ ಮತ್ತು ಅನಂತವಾಗಿರುವಳು. ಎಲ್ಲರ ಪುರುಷರ ಹಿಂದಿನ ಯಶಸ್ಸು ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಮತ್ತು ಮಗಳು ಆಗಿರುವಳು. ಜಗತ್ತಿನಲ್ಲಿ ಯಾವುದೇ ದೊಡ್ಡ ನೌಕರಿ ಮಾಡಲಿ, ತಾಯಿ ಮಾಡುವ ನೌಕರಿಗಿಂತ ಯಾವುದೂ ಹೆಚ್ಚಾಗುವುದಿಲ್ಲ. ಯಾವುದೇ ಸಂಬಂಧಕ್ಕಿಂತಲೂ ಅಕ್ಕ ತಂಗಿಯರ ವಾತ್ಸಲ್ಯ ದೊಡ್ಡದು. ಎಲ್ಲ ಕಷ್ಟ ಸುಖಗಳ ಹಂಚಿಕೊಳ್ಳುವ ಹೆಂಡತಿ, ಮತ್ತೊಂದು ಮನೆಗೆ ದೀಪವನ್ನು ಹಚ್ಚುವ ಮಗಳು, ಇವರೆಲ್ಲರೂ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ತಾಯಿ. ಎಷ್ಟೇ ತಂತ್ರಜ್ಞಾನ ಮುಂದುವರಿದರೂ ಮಗು ಬೆಳೆಯುವುದು ತಾಯಿಯ ಗರ್ಭದಲ್ಲಿ ಮತ್ತು ಬೆಳೆಸುವವಳು ಅವಳು. ಅವಳು ಬಾಡಿಗೆ ತಾಯಿಯಾದರೂ ಸರಿಯೇ, ಕೆಲಸದವಳಾದರೂ ಸರಿಯೇ. ವಯಸ್ಸಿನಲ್ಲಿ ಮಕ್ಕಳಿಗೆ ತಾಯಿಯಾದವಳು, ಮುಪ್ಪಿನಲ್ಲಿ ಗಂಡನಿಗೆ ತಾಯಿಯಾದವಳು. ಸೊಸೆ. ಮನೆಯ ಉದ್ಧಾರ ಮಾಡಲು ಅವಳೇ ಕಾರಣ, ನಾಶ ಮಾಡಲು ಅವಳೇ ಕಾರಣ. ಆದರೆ ಅವಳಿಗೆ ನೀವು ಕೊಡುವ ಗೌರವ, ಮರ್ಯಾದೆ, ಕಾಳಜಿ ಅದರ ಮೇಲೆ ಅವಲಂಬಿಸಿರುತ್ತದೆ. ಸೊಸೆಯಾದವಳು ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೆ. ಅವಳನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಿ, ಅದರ ಮೇಲೆ ನಿಮ್ಮ ಸಮೃದ್ಧಿಯಾಗುತ್ತದೆ. ಅವಳಿಗೂ ಭಾವನೆಗಳು ಇರುತ್ತವೆ, ಅವಳ ಭಾವನೆಗಳಿಗೆ ಸ್ಪಂದಿಸಿ. ಮನೆಗೆ ಬಂದ ಸೊಸೆಯಾದವಳಿಗೆ ಓದಿಲ್ಲ, ಬಡತನದವಳು ಎಂದು ಹೀಯಾಳಿಸಬೇಡಿ. ಯಾಕೆಂದರೆ ಅವಳು ಓದಿದ್ದರೆ, ಶ್ರೀಮಂತೆಯಾಗಿದ್ದರೆ ಅವಳು ಹೇಳಿದ ಹಾಗೆ ನೀವು ಕೇಳಬೇಕಾಗುತ್ತದೆ. ಅದೇ ನಿಮ್ಮ ಮಗನಾದರೆ ದುಡಿದರೂ ಸರಿಯೇ, ದುಡಿಯದಿದ್ದರೂ ಸರಿ ಎನ್ನುತ್ತೀರಿ. ಮಗಳು. ಎಲ್ಲ ಹೆಣ್ಣು ಮಕ್ಕಳ ತಂದೆ ತಾಯಿಯರಿಗೆ ಹೇಳುವುದೊಂದೇ, ಹೆಣ್ಣು ಮಕ್ಕಳಿಗೆ ವರದಕ್ಷಿಣೆ ಎಷ್ಟು ಕೊಟ್ಟರೂ ಪ್ರಯೋಜನವಿಲ್ಲ. ಅವಳಿಗೆ ವಿದ್ಯೆ ಕೊಡಿ, ಒಬ್ಬಳೇ ಸಮಾಜದಲ್ಲಿ ಬದುಕಲು ಕಲಿಸಿ. ಅವಳು ಸ್ವತಂತ್ರವಾಗಿ ಯಾರ ಹಂಗಿನಲ್ಲಿ ಇರದ ಹಾಗೆ ಬೆಳೆಸಿ. ಮದುವೆ ಎಲ್ಲರೂ ಮಾಡುತ್ತಾರೆ, ಜೀವನ ನಡೆಸುವವಳು ಅವಳು. ಯಾರೋ ಏನೋ ಎನ್ನುತ್ತಾರೆ ಎಂದು ಹೆದರಬೇಡಿ. ಯಾಕೆಂದರೆ ಪತಿವ್ರತೆಯಾದ ಸೀತಾಮಾತೆಯನ್ನು ಜನರು ಆಡಿಕೊಂಡರು. ಅವಳು ಒಂಟಿಯಾಗಿ ಜೀವನ ನಡೆಸಿದಳು. ನಾವು ಹೇಗೆ ಇದ್ದರೂ ಜನರು ಆಡಿಕೊಳ್ಳುತ್ತಾರೆ. ಎಲ್ಲರೂ ಹುಟ್ಟುವುದು ತಾಯಿಯ ಹೊಟ್ಟೆಯಲ್ಲಿ, ಎಲ್ಲರೂ ಸತ್ತ ಮೇಲೆ ಸೇರುವುದು ಭೂಮಿ ತಾಯಿಯ ಗರ್ಭದಲ್ಲಿ. ಆದ್ದರಿಂದ ಹೆಣ್ಣನ್ನು ಪೂಜಿಸಿ, ಗೌರವಿಸಿ.